ನಾವೀಗ ಬೀದರ್ ನಗರದ ಹಳೆ RTO ಆಫೀಸ್ ಕಚೇರಿ ಹತ್ತಿರ ಇದ್ದಂಥ ಆಟೋ ಸ್ಟ್ಯಾಂಡ್ ಹತ್ತಿರ ಇದೀವಿ. ನೋಡ್ಬೋದು ನೀವು, ಸಾಕಷ್ಟು ಜನ ಆಟೋ ಚಾಲಕರಿದ್ದಾರೆ. ಹಾಗಾದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡನೆ ಮಾಡುತ್ತಿರುವ ಬಜೆಟ್ ಮೇಲೆ ಆಟೋ ಚಾಲಕರ ನಿರೀಕ್ಷೆಗಳೇನು? ಹಾಗಾದ್ರೆ ಸರ್ಕಾರ ಮುಂದೆ ಇವರು ಏನು ಡಿಮಾಂಡ್ ಇಕ್ತಾರೆ? ಬಜೆಟಲ್ಲಿ ಇಂಥ ಡಿಮಾಂಡ್ ನಮ್ದು ಈಡೇರಬೇಕು ಅಂತೇಳಿ ಆಟೋ ಚಾಲಕರು ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ಸರ್, ಈಗಾಗಲೇ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಾ ಇದೆ. ದಿನ ಬೆಳಗಾದ್ರೆ ನೀವು ಆಟೋನ ನಂಬಿ ಆಟೋನ ಚಲಾವಣೆ ಮಾಡಿ ಬದುಕಂಥ ಜನರು, ಆಟೋ ಚಾಲಕರು ಏನನ್ನು ನಿರೀಕ್ಷೆ ಮಾಡ್ತಾರೆ ಸರ್ ಸರ್ಕಾರ? ಸರ್, ಫ್ರೀ ಬಸ್ ಮಾಡಿ ನಮಗೆ ಭಾಳ ಹೈರಾಣಿ ಆಗಲತ್ತ ಸರ್. ಆಯಿತು, ಮಕ್ಕಳಿಗೂ ಓದಿಸ್ಲಿಕ್ಕೆ ಭಾಳ ಇದಾಗಲತ್ತ, ವಿದ್ಯಾಭ್ಯಾಸ ಕಡೆಯಿಂದ ಹೈರಾಣಿ ಆಯಿತು. ನಾವು ಲೋನ್ ತೊಗೊಂಡಿದ್ವಿ ಏನಂದ್ರೆ ನಮಗೆ ಕಟ್ಲಿಕ್ಕೆ ಆಗಲ್ಲ ಉಂಟು ಸರ್. ಭಾಳ ಹೈರಾಣಿ ಬಂದು ನಮ್ಗೆ ಗೌರ್ಮೆಂಟ್ ಏನಾರ ಮಾಡ್ಬೇಕು, ನಮ್ಗೆ ಸವಲತ್ತು ಹೆಲ್ತ್ ಇನ್ಸೂರೆನ್ಸ್ರ ಮಾಡಬೇಕು. ಏನು ಆಯಿತು, ಎಣ್ಣೆದು ಭಾಳ ಪಿರಿ ಆಗ್ಯದ, ಡೀಸೆಲ್ ಪೆಟ್ರೋಲ್ ಅದಕ್ಕೂ ಏನಾರ ಸ್ವಲ್ಪ ಕಡಿಮೆ ಮಾಡ್ರೆ ನಮಗೂ ಜರ. ಈಗ ಈ ಸರ್ಕಾರ ಶಕ್ತಿ ಯೋಜನೆ ಅಂದರೆ ಫ್ರೀ ಬಸ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ನಿಮ್ಮದು ಒಂದು ಆಟೋ ವ್ಯಾಪಾರ ಇತ್ತು, ಯಾವ ರೀತಿ ಒಂದು ಇನ್ಕಮ್ ಆಗ್ತಿತ್ತು, ಇವಾಗ ಯಾವ ರೀತಿ ಹೊಡೆತ ಬಿದ್ದಿದೆ? ಸರ್, ಆವಾಗ ಎಲ್ಲ ಸರಿಯಾಗಿತ್ತು ರೀ ಸರ್. ನಮ್ಗೆ ಆಮದನಿ ಸರಿಯಾಗಿತ್ತು, ಎಲ್ಲ ಸರಿಯಾಗಿತ್ತು. ಮಗರ್ ಈಗ ಫ್ರೀ ಬಸ್ ಆಗಿದ ಮೇಲೆ ನಮಗೆಲ್ಲ ಲಾಸ್ ಆಗಿದ್ದೇವೆ ಸರ್. ಅಂದರೆ ಏನು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಒಂದು ಆಟೋ ಚಾಲಕರಾಗಿ ಬಜೆಟಲ್ಲಿ ಇಂಥ ಯೋಜನೆ ಜಾರಿ ಮಾಡಿರಿ, ನಮಗೆ ಅನುಕೂಲ ಆಗ್ತದೆ ಅಂತ ಏನು ಕೇಳ್ತೀರಿ ತಾವು? ಸರ್, ಅವ್ರು ಮಾಡಿದ್ರು, ಮುಖ್ಯಮಂತ್ರಿ ಅವ್ರು ಮಾಡೋದು ಸರಿಯಾಗಿ ಅದ ಸರ್. ನಮ್ಗೆ ಆಟೋ ಚಾಲಕರ ಸಲುವಾಗಿ ಇದೇ ಕೇಳ್ತೀವಿ ಅವ್ರಿಗೆ. ಮುಖ್ಯಮಂತ್ರಿ ಬಜೆಟ್ನಲ್ಲಿ ಅದೇ ಆಟೋ ಕಡೆಯಿಂದ ಏನಾರ ಮಾಡ್ಬೇಕು ನಮಗೆ. ಡ್ರೈವರ್ ಸರಿಯಾಗಿ ಹೆಲ್ತ್ ಇನ್ಸೂರೆನ್ಸು ಮಾಪ್ ಅದು ಮಾಡ್ಬೇಕೇನ್ರ ಮಾಡಿ. ಸೊ ಇದು ಆಟೋ ಚಾಲಕರ ಮಾತಂತ ಹೇಳ್ಬೋದು. ಇಲ್ಲೊಬ್ಬರು ಚಾಲಕರಿದ್ದಾರೆ. ಸರ್, ಈಗಾಗಲೇ ಬಜೆಟ್ ಬರ್ತಾ ಇದೆ, ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ ತಾವು? ಏನು ಇಂಥದ್ದು ಆಗಬೇಕು ಅಂತ ಒತ್ತಾಯ ಮಾಡ್ತೀರಿ ಸರ್? ಸರ್, ನಮಗೆ ಏನು ಅವಶ್ಯಕತೆ ಇದೆ ಅದು ಏನೂ ಸಿಗ್ತಾ ಇಲ್ಲ ಸರ್. ಆಟೋ ಡ್ರೈವರಿಗೆ ನಾವು ಸರ್ 300-400 ರೂಪಾಯಿ ಗಳಿಕೆ ಮಾಡಿ ಜೀವನ ಹೆಂಗೆ ಸಾಗಿಸ್ಬೇಕು ಸರ್? ತುಂಬ ಕಷ್ಟ ಆಗ್ಲತ್ತ ಸರ್. ಇದು ಫ್ರೀ ಬಸ್ ಮಾಡಿ ಎಲ್ಲರಿಗೆ ಹಾಳಾಗ್ಯದ ಸರ್. ಆಯಿತು, ಪೆಟ್ರೋಲು ಡೀಸೆಲು ಎಲ್ಲ ಕಡಿಮೆ ಆಗ್ಬೇಕು ಸರ್, ಬಿಲ್ ರೇಟು. ಆಮೇಲೆ ನಮ್ಮ ಆಟೋದವ್ರಿಗೆ ಆದಷ್ಟು ಸವಲತ್ತು ಮಾಡ್ಬೇಕು ಸರ್. ಎಜುಕೇಷನ್ ಕಡೆಯಿಂದ ಮಕ್ಕಳಿಗೆ ಬರ್ಸೋದು ಓದ್ಸೋದು ಭಾಳ ಕಷ್ಟ ಅದ ಸರ್. 300-400ದಾಗ ಏನೈತೆ ಸರ್ ಇವಾಗ ಹೇಳ್ರಿ? ಅಂದ್ರೆ ಸ್ವಲ್ಪ ಅಂದ್ರೆ ಸರ್ಕಾರ ನಿಮ್ಮ ಕಡೆ ನೋಡಲೇಬೇಕು. ಹಾಂ, ನೋಡ್ಬೇಕು ಸರ್. ನೋಡಲಿಲ್ಲ ಭಾಳ ಕಷ್ಟ ಅದ ಸರ್. ಬಸ್ ಇದು ಆಟೋ ಚಾಲಕರ ಮಾತಂತ ಹೇಳ್ಬೋದು. ಏನಾಗಬೇಕು ರೀ? ಎಷ್ಟು ಕಷ್ಟ ಆಗ್ತದೆ? ನಿಮ್ದು ಏನು ನಿರೀಕ್ಷೆ ಇದೆ? ಏನು ಬಜೆಟಲ್ಲಿ ಏನಾಗಬೇಕಂತ ಸರ್? ನಮ್ಗೆ ಈಗ ಆಟೋ ನಡ್ಸಪ್ಪರಿ ಸರ್. ಪೈಲೆ ಹೆಂಗಿತ್ತು, ಇವಾಗ ಆ ಥರ ಕಾರ್ಬಾರೇ ಇಲ್ಲ ಸರ್. ಎಷ್ಟು ಇದು ಏನು ಆಧಾರ್ ಕಾರ್ಡ್ ಮಾಡಿದ್ರಿಂದ ನಮಗೆ ಎಷ್ಟು ಇದು ಅಲ್ಲತ್ತಿಲ್ಲ ಸರ್. ಊಟದ ಪರಿಸ್ಥಿತಿ ಭೀ ಭಾಳ ಹೈರಾಣಾಗಿದೆ ಸರ್. ಮನೆಯಲ್ಲಿ ಭೀ ಫ್ರೀ ಬಸ್ ಮಾಡಿ ಸಲುವಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಊಟ ಸರಿಯಾಗಿ ಹಾಕೋಕ್ಕಾಗ್ತಾ ಇಲ್ಲ ಸರ್. ಹಾಗಾಗಿ ನಮಗೆ ಏನಾದರೂ ಹೆಲ್ತ್ ಇನ್ಸೂರೆನ್ಸ್ ಅದು ಇದು ಏನಾದರೂ ಮಾಡಿಕೊಟ್ರೆ ಭಾಳ ಹೆಲ್ಪ್ ಆಗುತ್ತೆ ಸರ್. ನಮಗೆ ಬಜೆಟಲ್ಲಿ ಹಾಕಿಕೊಟ್ರೆ ಭಾಳ ಹೆಲ್ಪ್ ಆಗುತ್ತೆ ಸರ್. ಆದಷ್ಟು ಬೇಗ ನಮ್ಗೆ ಅದು ಫ್ರೀ ಬಸ್ ಬಂದ್ ಮಾಡಿಸಿದ್ರೆ ಭಾಳ ಹೆಲ್ಪ್ ಆಗುತ್ತೆ ಸರ್. ಸೊ ಇದು ಆಟೋ ಚಾಲಕರ ಮಾತಂತ ಹೇಳ್ಬೋದು. ಟೋಟಲಿ ಶಕ್ತಿ ಯೋಜನೆ ನಿಲ್ಲಿಸಬೇಕು, ಫ್ರೀ ಬಸ್ ಬಂದ್ ಮಾಡೋರು ಮಾತ್ರ ನಮ್ಮ ಆಟೋ ನಡೀತಾ, ನಾವು ಭಾಳ ಕಷ್ಟಕ್ಕಿದ್ದೇವೆ, ಊಟ ಮಾಡೋಕೆ ಪರದಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನಾಗಬೇಕು ರೀ ಬಜೆಟಲ್ಲಿ? ಸರ್, ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ, ಇದು ಫಸ್ಟ್ ಫ್ರೀ ಬಸ್ ಬಂದ್ ಮಾಡ್ಬೇಕು ರೀ ಸರ್. ಆಮೇಲೆ ಏನೈತಿ, ಈಗ ಗೃಹಲಕ್ಷ್ಮಿ ಯೋಜನೆ ಥರ ಯೋಜನೆಗಳು ತೆಗೆದಾರಲ್ಲ, ನಮ್ಮ ಆಟೋ ಚಾಲಕರಿಗೆ ಒಂದು ಯೋಜನೆ ತೆಗಿಬೇಕು ಸರ್ ಈ ಬಜೆಟ್ನಲ್ಲಿ. ತಿಂಗಳಿಗೆ ಇಂತಿಷ್ಟು ಅಂತೇಳಿ. ಯಾಕಂದ್ರೆ ಸರ್, ಡೈಲಿ ಕಾರಬಾರ್ ಮಾಡ್ತಿದ್ದೇವೆ ಸರ್, ಕೆಲಸ ಆಗ್ತಿಲ್ಲ ಸರ್. 300 ರೂಪಾಯಿ 400 ರೂಪಾಯಿ ಕೆಲಸ ಆಗ್ತಿದ್ದೇವೆ ಸರ್. ಎಲ್ಲಿ ಬಿ ಪ್ಯಾಸೆಂಜರು ಯಾವ ಕಸ್ಟಮರ್ ಬರ್ತಿಲ್ಲ ಸರ್. ಓನ್ಲಿ ಬರೀ ಫ್ರೀ ಬಸ್ಸು ಅಂತಿದ್ದಾರೆ ಸರ್. ಅದರ ಸಲುವಾಗಿ ಈ ಬಜೆಟ್ನಲ್ಲಿ ವಿಶೇಷ ಆಟೋ ಚಾಲಕರಿಗೆ ಒಂದು ಒಳ್ಳೆಯ ಯೋಜನೆಯನ್ನು ಜಾರಿಗೆ ಮಾಡಬೇಕು. ಸಿದ್ದರಾಮಯ್ಯ ಅವರಿಗೆ ಕಳಕಳಿಯಿಂದ ಕೇಳ್ಕೊಳ್ಳೋದು ಮತ್ತು DK ಶಿವಕುಮಾರ್ ಅವರಿಗೂ ಕೇಳ್ಕೊಬೋದು. ಹಾಗೂ ಇದು ಸೊ ಇದು ಗಡಿ ಜಿಲ್ಲೆ ಬೀದರ್ನ ಆಟೋ ಚಾಲಕರ ಒಂದು ನಿರೀಕ್ಷೆ ಅಂತ ಹೇಳ್ಬೋದು. ಟೋಟಲಿ ಸರ್ಕಾರ ಮತ್ತು ನೋಡಬೇಕು, ನಮಗೊಂದು ಯಾವ್ದಾರ ಹೊಸ ಗ್ಯಾರಂಟಿ ನೀಡುವ ಮೂಲಕ ನಮ್ಮ ಹಿತ ಕಾಪಾಡೋಂಥ ಕೆಲಸ ಮಾಡಲೇಬೇಕು ಅಂತೇಳಿ ಬೀದರ್ ಜಿಲ್ಲೆಯ ಆಟೋ ಚಾಲಕರು ಕೂಡ ಈ ಒಂದು ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡ್ರ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಾವೀಗ ಬೀದರ್ ನಗರದ ಹಳೆ RTO ಆಫೀಸ್ ಕಚೇರಿ ಹತ್ತಿರ ಇದ್ದಂಥ ಆಟೋ ಸ್ಟ್ಯಾಂಡ್ ಹತ್ತಿರ ಇದೀವಿ. ನೋಡ್ಬೋದು ನೀವು, ಸಾಕಷ್ಟು ಜನ ಆಟೋ ಚಾಲಕರಿದ್ದಾರೆ. ಹಾಗಾದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡನೆ ಮಾಡುತ್ತಿರುವ ಬಜೆಟ್ ಮೇಲೆ ಆಟೋ ಚಾಲಕರ ನಿರೀಕ್ಷೆಗಳೇನು? ಹಾಗಾದ್ರೆ ಸರ್ಕಾರ ಮುಂದೆ ಇವರು ಏನು ಡಿಮಾಂಡ್ ಇಕ್ತಾರೆ? ಬಜೆಟಲ್ಲಿ ಇಂಥ ಡಿಮಾಂಡ್ ನಮ್ದು ಈಡೇರಬೇಕು ಅಂತೇಳಿ ಆಟೋ ಚಾಲಕರು ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ಸರ್, ಈಗಾಗಲೇ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಾ ಇದೆ. ದಿನ ಬೆಳಗಾದ್ರೆ ನೀವು ಆಟೋನ ನಂಬಿ ಆಟೋನ ಚಲಾವಣೆ ಮಾಡಿ ಬದುಕಂಥ ಜನರು, ಆಟೋ ಚಾಲಕರು ಏನನ್ನು ನಿರೀಕ್ಷೆ ಮಾಡ್ತಾರೆ ಸರ್ ಸರ್ಕಾರ? ಸರ್, ಫ್ರೀ ಬಸ್ ಮಾಡಿ ನಮಗೆ ಭಾಳ ಹೈರಾಣಿ ಆಗಲತ್ತ ಸರ್. ಆಯಿತು, ಮಕ್ಕಳಿಗೂ ಓದಿಸ್ಲಿಕ್ಕೆ ಭಾಳ ಇದಾಗಲತ್ತ, ವಿದ್ಯಾಭ್ಯಾಸ ಕಡೆಯಿಂದ ಹೈರಾಣಿ ಆಯಿತು. ನಾವು ಲೋನ್ ತೊಗೊಂಡಿದ್ವಿ ಏನಂದ್ರೆ ನಮಗೆ ಕಟ್ಲಿಕ್ಕೆ ಆಗಲ್ಲ ಉಂಟು ಸರ್. ಭಾಳ ಹೈರಾಣಿ ಬಂದು ನಮ್ಗೆ ಗೌರ್ಮೆಂಟ್ ಏನಾರ ಮಾಡ್ಬೇಕು, ನಮ್ಗೆ ಸವಲತ್ತು ಹೆಲ್ತ್ ಇನ್ಸೂರೆನ್ಸ್ರ ಮಾಡಬೇಕು. ಏನು ಆಯಿತು, ಎಣ್ಣೆದು ಭಾಳ ಪಿರಿ ಆಗ್ಯದ, ಡೀಸೆಲ್ ಪೆಟ್ರೋಲ್
ಅದಕ್ಕೂ ಏನಾರ ಸ್ವಲ್ಪ ಕಡಿಮೆ ಮಾಡ್ರೆ ನಮಗೂ ಜರ ಈಗ ಈ ಸರ್ಕಾರ ಶಕ್ತಿ ಯೋಜನೆ ಅಂದರೆ ಫ್ರೀ ಬಸ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ನಿಮ್ದೊಂದು ಆಟೋ ವ್ಯಾಪಾರ ಇತ್ತು, ಯಾವ ರೀತಿ ಒಂದು ಇನ್ಕಮ್ ಆಗ್ತಿತ್ತು, ಇವಾಗ ಯಾವ ರೀತಿ ಹೊಡೆತ ಬಿದ್ದಿದೆ? ಸರ್ ಅವಾಗ ಎಲ್ಲ ಸರಿಯಾಗಿತ್ತು ರೀ ಸರ್, ನಮ್ಗೆ ಆಮದನಿ ಸರಿಯಾಗಿತ್ತು, ಎಲ್ಲ ಸರಿಯಾಗಿತ್ತು. ಮಗರ್ ಈಗ ಫ್ರೀ ಬಸ್ ಆಗಿದ್ಮೇಲೆ ನಮಗೆಲ್ಲ ಲಾಸ್ ಆಗಿದ್ದೇವೆ ಸರ್. ಹಾಂ. ಅಂದ್ರೆ ಏನು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಒಂದು ಆಟೋ ಚಾಲಕರಾಗಿ ಬಜೆಟಲ್ಲಿ ಇಂಥ ಯೋಜನೆ ಜಾರಿ ಮಾಡಿರಿ ನಮ್ಗೆ ಅನುಕೂಲ ಆಗ್ತದೆ ಅಂತ ಏನು ಕೇಳ್ತೀರಿ ತಾವು? ಸರ್ ಅವ್ರು ಮಾಡಿದ್ರು, ಮುಖ್ಯಮಂತ್ರಿ ಅವ್ರು ಮಾಡಿದ್ರು ಸರಿಯಾಗಿ ಅದ ಸರ್. ನಮ್ಗೆ ಆಟೋ ಚಾಲಕರ ಸಲುವಾಗಿ ನಾವು ಇದೇ ಕೇಳ್ತೀವಿ ಅವ್ರಿಗೆ. ಮುಖ್ಯಮಂತ್ರಿ ಬಜೆಟಲ್ಲಿ ಬಜೆಟ್ನಲ್ಲಿ ಅದೇ ಆಟೋ ಇದ್ರ ಕಡೆಯಿಂದ ಏನಾರ ಮಾಡ್ಬೇಕು ನಮಗೆ. ಡ್ರೈವರ್ ಸರಿ, ಹೆಲ್ತ್ ಇನ್ಸೂರೆನ್ಸು ಮಾಪ್ ಅದು ಮಾಡ್ಬೇಕೇನ್ರ ಇದು ಮಾಡಿ. ಸೊ ಇದು ಆಟೋ ಚಾಲಕರ ಮಾತಂತ ಹೇಳ್ಬೋದು. ಇಲ್ಲೊಬ್ಬರು ಚಾಲಕರಿದ್ದಾರೆ. ಸರ್, ಈಗಾಗಲೇ ಬಜೆಟ್ ಬರ್ತಾ ಇದೆ, ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ ತಾವು? ಏನು ಇಂಥದ್ದು ಆಗಬೇಕು ಅಂತ ಒತ್ತಾಯ ಮಾಡ್ತೀರಿ ಸರ್ಕಾರ? ಸರ್ ನಮಗೆ ಏನು ಅವಶ್ಯಕತೆ ಇದೆ ಅದು ಏನೂ ಸಿಗ್ತಾ ಇಲ್ಲ ಸರ್ ಆಟೋ ಡ್ರೈವರಿಗೆ. ನಾವು ಸರ್ 300-400 ರೂಪಾಯಿ ಗಳಿಕೆ ಮಾಡಿ ಜೀವನ ಹೆಂಗೆ ಸಾಗಿಸ್ಬೇಕು ಸರ್? ತುಂಬ ಕಷ್ಟ ಆಗ್ಲತ್ತ ಸರ್. ಇದು ಫ್ರೀ ಬಸ್ ಮಾಡಿ ಎಲ್ಲರಿಗೆ ಹಾಳಾಗ್ಯದ ಸರ್. ಆಯಿತು, ಪೆಟ್ರೋಲು ಡೀಸೆಲು ಎಲ್ಲ ಕಡಿಮೆ ಆಗ್ಬೇಕು ಸರ್, ಬಿಲ್ ರೇಟು. ಆಮೇಲೆ ನಮ್ಮ ಆಟೋದವ್ರಿಗೆ ಆದಷ್ಟು ಸವಲತ್ತು ಮಾಡ್ಬೇಕು ಸರ್. ಎಜುಕೇಷನ್ ಕಡೆಯಿಂದ ಮಕ್ಕಳಿಗೆ ಬರ್ಸೋದು ಓದ್ಸೋದು ಭಾಳ ಕಷ್ಟ ಅದ ಸರ್. 300-400ದಾಗ ಏನೈತೆ ಸರ್ ಇವಾಗ ಹೇಳ್ರಿ? ಅಂದ್ರೆ ಸ್ವಲ್ಪ ಅಂದ್ರೆ ಸರ್ಕಾರ ನಿಮ್ಮ ಕಡೆ ನೋಡಲೇಬೇಕು. ಹಾಂ, ನೋಡ್ಬೇಕು ಸರ್. ನೋಡಲಿಲ್ಲ ಭಾಳ ಕಷ್ಟ ಅದ ಸರ್. ಬಸ್ ಸೊ ಇದು ಆಟೋ ಚಾಲಕರ ಮಾತಂತ ಹೇಳ್ಬೋದು. ಏನಾಗಬೇಕು ರೀ? ಎಷ್ಟು ಕಷ್ಟ ಆಗ್ತದೆ? ನಿಮ್ದು ಏನು ನಿರೀಕ್ಷೆ ಇದೆ? ಏನು ಬಜೆಟಲ್ಲಿ ಏನಾಗಬೇಕಂತ? ಸರ್ ನಮಗೆ ಈಗ ಆಟೋ ನಡ್ಸಪ್ಪರಿ ಸರ್, ಪೈಲೆ ಹೆಂಗಿತ್ತು ಇವಾಗ ಆ ಥರ ಕಾರ್ಬಾರೇ ಇಲ್ಲ ಸರ್. ಎಷ್ಟೂ ಇದು ಏನು ಆಧಾರ್ ಕಾರ್ಡ್ ಮಾಡಿದ್ರಿಂದ ನಮಗೆ ಎಷ್ಟೂ ಇದು ಅಲ್ಲತ್ತಿಲ್ಲ ಸರ್. ಊಟದ ಪರಿಸ್ಥಿತಿ ಭೀ ಭಾಳ ಹೈರಾಣಾಗಿದೆ ಸರ್. ಮನೆಯಲ್ಲಿ ಭೀ ಫ್ರೀ ಬಸ್ ಮಾಡಿ ಸಲುವಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಊಟ ಸರಿಯಾಗಿ ಹಾಕೋಕ್ಕಾಗ್ತಾ ಇಲ್ಲ ಸರ್. ಹಾಗಾಗಿ ನಮಗೆ ಏನಾದರೂ ಹೆಲ್ತ್ ಇನ್ಸೂರೆನ್ಸು ಅದು ಇದು ಏನಾದರೂ ಮಾಡಿಕೊಟ್ರೆ ಭಾಳ ಹೆಲ್ಪ್ ಆಗುತ್ತೆ ಸರ್. ನಮಗೆ ಬಜೆಟಲ್ಲಿ ಹಾಕಿಕೊಟ್ರೆ ಭಾಳ ಹೆಲ್ಪ್ ಆಗುತ್ತೆ ಸರ್. ಆದಷ್ಟು ಬೇಗ ನಮ್ಗೆ ಅದು ಫ್ರೀ ಬಸ್ ಬಂದ್ ಮಾಡಿಸಿದ್ರೆ ಭಾಳ ಹೆಲ್ಪ್ ಆಗುತ್ತೆ ಸರ್. ಸೊ ಇದು ಆಟೋ ಚಾಲಕರ ಮಾತಂತ ಹೇಳ್ಬೋದು. ಟೋಟಲಿ ಶಕ್ತಿ ಯೋಜನೆ ನಿಲ್ಲಿಸಬೇಕು, ಫ್ರೀ ಬಸ್ ಬಂದ್ ಮಾಡೋರು ಮಾತ್ರ ನಮ್ಮ ಆಟೋ ನಡೀತಾ, ನಾವು ಭಾಳ ಕಷ್ಟಕ್ಕೆ ಊಟ ಮಾಡೋಕೆ ಪರದಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನಾಗಬೇಕು ರೀ ಬಜೆಟಲ್ಲಿ? ಸರ್ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ, ಇದು ಫಸ್ಟ್ ಫ್ರೀ ಬಸ್ ಬಂದ್ ಮಾಡ್ಬೇಕು ರೀ ಸರ್. ಆಮೇಲೆ ಏನೈತಿ, ಈಗ ಗೃಹಲಕ್ಷ್ಮಿ ಯೋಜನೆ ಥರ ಯೋಜನೆಗಳು ತೆಗೆದಾರಲ್ಲ, ನಮ್ಮ ಆಟೋ ಚಾಲಕರಿಗೆ ಒಂದು ಯೋಜನೆ ತೆಗಿಬೇಕು ಸರ್ ಈ ಬಜೆಟ್ನಲ್ಲಿ. ತಿಂಗಳಿಗೆ ಇಂತಿಷ್ಟು ಅಂತೇಳಿ. ಯಾಕಂದ್ರೆ ಸರ್ ಡೈಲಿ ಕಾರಬಾರ್ ಮಾಡ್ತಿದ್ದೇವೆ ಸರ್, ಕೆಲಸ ಆಗ್ತಿಲ್ಲ ಸರ್. 300 ರೂಪಾಯಿ 400 ರೂಪಾಯಿ ಕೆಲಸ ಆಗ್ತಿದ್ದೇವೆ ಸರ್. ಎಲ್ಲಿ ಭೀ ಪ್ಯಾಸೆಂಜರು ಯಾವ ಕಸ್ಟಮರ್ ಬರ್ತಿಲ್ಲ ಸರ್. ಓನ್ಲಿ ಬರೀ ಫ್ರೀ ಬಸ್ಸು ಅಂತಿದ್ದಾರೆ ಸರ್. ಅದರ ಸಲುವಾಗಿ ಈ ಬಜೆಟ್ನಲ್ಲಿ ವಿಶೇಷ ಆಟೋ ಚಾಲಕರಿಗಾಗಿ ಒಂದು ಒಳ್ಳೆಯ ಯೋಜನೆಯನ್ನು ಜಾರಿಗೆ ಮಾಡಬೇಕು. ಸಿದ್ದರಾಮಯ್ಯ ಅವರಿಗೆ ಕಳಕಳಿಯಿಂದ ಕೇಳ್ಕೊಳ್ಳೋದು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಕೇಳ್ಕೊಬೋದು. ಹಾಗೂ ಇದು ಸೊ ಇದು ಗಡಿ ಜಿಲ್ಲೆ ಬೀದರ್ನ ಆಟೋ ಚಾಲಕರ ಒಂದು ನಿರೀಕ್ಷೆ ಅಂತ ಹೇಳ್ಬೋದು. ಟೋಟಲಿ ಸರ್ಕಾರ ನಮ್ಮ ನೋಡಬೇಕು, ನಮಗೊಂದು ಯಾವ್ದಾರ ಹೊಸ ಗ್ಯಾರಂಟಿ ನೀಡುವ ಮೂಲಕ ನಮ್ಮ ಹಿತ ಕಾಪಾಡೋಂಥ ಕೆಲಸ ಮಾಡಲೇಬೇಕು ಅಂತೇಳಿ ಬೀದರ್ ಜಿಲ್ಲೆಯ ಆಟೋ ಚಾಲಕರು ಕೂಡ ಈ ಒಂದು ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡ್ರ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.